ಹೌದಪ್ಪ ಹೌದು, ನೀನು ಬಂಗಾರದ ಮನುಷ್ಯ ನೋಡು. ನಿನಗೆ ಬೆಸ್ಟ್ ಬ್ರದರ್ ಅವಾರ್ಡ್ ಕೊಡಿಸ್ತೀನಿ ಬಿಡು. ಅಲ್ವಾ, ಭಾವನಕ್ಕನ ಜೀವನ ಹಾಳು ಮಾಡೋದಕ್ಕೆ ನಮ್ಮ ಮಾವನ ಜೊತೆ ಸೇರ್ಕೊಂಡು ಅವ್ರ ಹತ್ರ ದುಡ್ಡು ತೊಗೊಂಡಿರೋನು ಎಷ್ಟು ಒಳ್ಳೆಯವನು ಅಂತ ಪ್ರಪಂಚ ಗೊತ್ತಿಲ್ವಾ? ಏನು ನಾನು ಒಬ್ಬನೇ ತೊಗೊಂಡಿದ್ದೀನ? ನಿನಗೂ ಪಾಲು ಕೊಟ್ಟಿದ್ದೀನಿ ತಾನೆ? 20 ಲಕ್ಷ ಪುಟ್ಕೋಸಿ 3 ಲಕ್ಷ ಕೊಟ್ಬಿಟ್ರೆ ಪಾಲಾಗ್ಬಿಡುತ್ತೆ ಅದು. ಈಗ ಅದೆಲ್ಲ ಬೇಕೇನ? ಸುಮ್ಮನೆ ಯಾಕೆ ಏನನ್ನ ಮಾತಾಡ್ತೆ ನೋಡ. ಆಗೋಗಿದ್ರ ಬಗ್ಗೆ ನಾವೀಗ ಯೋಚನೆ ಮಾಡಬಾರ್ದು. ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ತಾತನ ಹತ್ರ ಒಳ್ಳೆಯವರಾಗಿಟ್ಕೊಂಡು ಅವ್ರ ಆಸ್ತಿನ ನಾವು ಪಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲಿ ಆಲ್ರೆಡಿ ಜಾನು ಒಳ್ಳೆಯವಳು ಅಂತ ಅನ್ಸ್ಕೊಂಡ್ಬಿಟ್ಟಿದ್ದಾಳೆ. ಅದ್ರ ಬಗ್ಗೆ ಯೋಚನೆ ಮಾಡೋ. ಅಲ್ವೋ, ಜಾನು ಬದುಕಿದ್ದಾಳೆ, ಅದು ನನಗೆ ಖುಷಿ ಇದೆ ಕಣೋ. ಇಷ್ಟು ದಿನ ಅವಳಿಲ್ಲ ಅಂತ ಎಷ್ಟು ಹೊರತಿದ್ದೆ ಗೊತ್ತಾ, ಎಷ್ಟು ಬೇಜಾರು ಮಾಡ್ಕೋತಿದ್ದೆ. ಕಣ್ಮುಂದೆನೆ ನಾವು ಅವಳನ್ನ ಕಡ್ಕೊಂತೀವಿ ಅಂತ ನನಗೆ ಎಷ್ಟು ದುಃಖ ಆಗ್ತಿತ್ತು. ರಾತ್ರಿ ಎಲ್ಲ ಕೂತು ಅಳ್ತಾ ಇದ್ದೆ ಕಣೋ. ಈಗ ಸುದ್ದಿ ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ. ನಾನು ಯಾವಾಗ ಅವಳನ್ನ ನೋಡ್ತೀನೋ, ಯಾವಾಗ ಅವಳ ಹತ್ರ ಮಾತಾಡ್ತೀನೋ ಅಂತ ತುದಿಗ ಅಲ್ಲಿ ಕಾಯ್ತಾ ಇಟ್ಕಣೋ. ಈಗೇನೋ ಸಮಾಧಾನ ಮಾಡ್ಕೊಂಡು ನೀನು ಇಷ್ಟೊಂದೆಲ್ಲ ಎಮೋಷನಲ್ ಆಗ್ಬಿಡೋದು. ನನ್ನ ತಂಗಿ ಬಗ್ಗೆ ನನಗೂ ಎಮೋಷನ್ಸ್ ಇದೆ ಕಣ. ಇದಕ್ಕೆ ಹೇಳಿದ್ದು ನಾನು ಈ ವಿಷಯನ ಜಯಂತಿ ತಿಳಿಸೋಣ ಅಂತ. ಫೋನ್ ಮಾಡ್ತೀನಿ ಆಯ್ತಾ? ನೀನು ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾನೆ? ನನ್ನ ಚಿಗುಮುರಿ ಆಗ್ಲೇ ಅಲ್ಲಿ ತಲುಪಿಬಿಟ್ರ? ನನ್ನ ವಿಷಯ ಎಲ್ಲರಿಗೂ ಹೇಳ್ಬಿಟ್ಟಿರ್ತಾರೆ ಅನ್ಸುತ್ತೆ. ಅದಕ್ಕೆ ಫೋನ್ ಮಾಡ್ತಿರ್ಬೇಕು. ಇಲ್ಲ ಇಲ್ಲ, ಈ ಫೋನ್ ತಗೊಳ್ಳೋದು ಬೇಡ. ಏನೋ ಇರೋ ಇಂಥ ಒಳ್ಳೆ ವಿಷಯ ಹೇಳೋಣ ಅಂದರೆ ಫೋನೇ ಪಿಕ್ ಮಾಡ್ತಿಲ್ವಲ್ಲ? ಹ್ಞೂ ಬ್ರೋ, ನಿನ್ನ ಫೋನ್ ಬಂದಿದೆ ಅಂದರೆ ಫಸ್ಟ್ ಟೈಮ್ ಯಾರೂ ಪಿಕ್ಕೇ ಮಾಡೋದು. ಏನೋ ಕಿಂಡಲ್ ಮಾಡ್ತೀನ ನನಗೆ? ಏನೋ ಒಂದು ಒಳ್ಳೆ ವಿಷಯ ಹೇಳೋಣ ಅಂತ ಫೋನ್ ಮಾಡಿದರೆ ನಾನೇನು ದುಡ್ಡು ಕೇಳಕ್ಕೆ ಫೋನ್ ಮಾಡ್ತೀನಿ? ಅದು ನನಗೆ ಗೊತ್ತು, ನಿನಗೆ ಗೊತ್ತು, ಅವ್ರಿಗೇನು ಗೊತ್ತಿರುತ್ತೆ. ಮಾಡಿ ಇನ್ನೊಂದ್ಸಲ ಟ್ರೈ ಮಾಡಿ. ಎಕ್ಸ್ಬಾರ್ ಕಮ್ಮನ್ ಜಯಂತ, ಏನಾಯ್ತು ಫೇಸ್ ಮಾಡಲೇಬೇಕು ನೀನು. ಹಲೋ ಜಯಂತ್ ಅವರೇ, ಎಲ್ಲಿದ್ದೀರಿ? ನಾನು ಯಾವುದೋ ಒಂದು ಸ್ವಲ್ಪ ಕೆಲಸದ ಮೇಲೆ ಬ್ಯುಸಿ ಇದ್ದೀನಿ. ನೀವೆಲ್ಲಿದ್ದೀರಿ? ದೇವಸ್ಥಾನದಲ್ಲಿದ್ದೀರಾ? ಫಂಕ್ಷನ್ ಶುರುವಾಯ್ತಾ? ಇನ್ನೂ ಶುರುವಾಗಿಲ್ಲ. ನೀವು ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಬನ್ನಿ. ನಮ್ಮ ತಾತ ಹಳ್ಳಿನಲ್ಲಿ ಬೆಳೆದವರು. ಅವ್ರು ಏನಿದ್ರು ಎಳ್ನೀರೇ ಕುಡಿಯೋದು. ಇದು ಕಾಮಧೇನು ಆದರೆ ಅವರು ನಮ್ಮ ಪಾಲಿನ ಕಲ್ಪವೃಕ್ಷ. ಮೊಮ್ಮಕ್ಕಳಾಗಿ ನಿಮ್ಮನ್ನು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವ ತಾತ? ತಾತ ತಗೊಳ್ಳಿ, ಎಳ್ನೀರು ಕುಡಿ. ನನಗೇನು ಬೇಡಪ್ಪ, ನಿಮಗೂ ಪ್ರೀತಿನೇ ಸಾಕು. ಬೇಡ ಅಂತ ಬೇಡ. ಏನೋ ನೀನ ಅವ್ರಿಗೋಸ್ಕರ ಮಂಡ್ಯದಿಂದ ಎಳ್ನೀರು ತರಿಸಿರೋದು. ನೀವು ತಗೊಂಡಿಲ್ಲ ಅಂದ್ರೆ ನಮ್ಗೆ ತುಂಬ ಬೇಜಾರಾಗುತ್ತೆ ತಾತ. ನೀವು ತಗೊಳ್ಳೇಬೇಕು ಪ್ಲೀಸ್. ನಮ್ಮಲ್ಲಿ ಇಷ್ಟು ಪ್ರೀತಿ ಇಲ್ವಾ ನಿಮ್ಗೆ? ತಗೊಳ್ಳಿ ತಗೊಳ್ಳಿ, ಕುಡೀರಿ ಕುಡೀರಿ ತಾತ. ತೊಗೊಳ್ಳಿ, ಇದು ನೀವು ತೊಗೊಳ್ಳಿ. ಕುಡಿ. ಥ್ಯಾಂಕ್ ಯು. ಬಾ 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 ಬಾ, ಏನ್ ಡೌ ಮಾಡ್ತಾನಪ್ಪ. ಮಾತಲ್ಲಿ ಮೋಡಿ ಮಾಡೋದನ್ನ ಇವನನ್ನು ನೋಡಿ ಕಲಿಬೇಕು. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಈ ಥರ ಖರ್ಚು ಮಾಡ್ತಿದ್ಯಾ ಅಂದ್ರೆ 4 ಪಟ್ಟು ದುಡ್ಡು ಇವರಿಂದ ಹೊಡಿಕೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನಿನ್ನನ್ನು ಹಿಡ್ಕೊಂಡಿದ್ದೀನ. ನೀನು ಬೇಕಾದ್ರೆ ಅವ್ರೆಲ್ಲ ಆಸ್ತಿನ ಹೊಡ್ಕೋ. ಅದಕ್ಕೆ ನೀನೆಲ್ಲ ಬಿಡ್ತೀಯಾ? ನನ್ನ ಕರ್ಮ ವಿಕ್ರಮ್ನ ಹಿಂದೆ ಬೇತಾಳ ಥರ ನನ್ನ ಹಿಂದೆನೇ ಬಿದ್ದಿರ್ತೀಯಲ್ಲ. ಬೇಕಾದನ್ನ ಪಡ್ಕೊಳ್ಳೋಕೆ ಬೇತಾಳನೂ ಆಗ್ಬೇಕು, ಎಲ್ಲನೂ ದಕ್ಕಿಸ್ಕೊಳ್ಳೋಕೆ ದೆವ್ವನೂ ಆಗ್ಬೇಕು. ತಾತ ನಿಮ್ಗೆ ವಯಸ್ಸು ಎಷ್ಟಿರ್ಬೋದು? ಒಂದು 50 ಇರ್ಬೋದು. ಇನ್ನು 4 ತಿಂಗಳಾದ್ರೆ 78 ಬೀಳುತ್ತಪ್ಪ. 78? ನೀವು ನಿಜವಾಗ್ಲೂ ಹೇಳ್ತೀರ ತಾತ? ನಾನೆಲ್ಲ ಒಂದು 50, ಒಂದು 49 ಇರ್ಬೋದು ಅನ್ಕೊಂಡಿದ್ದೆ. ಅಲ್ವೇನಾ? ಸುಳ್ಳು ಹೇಳ್ತಿಲ್ಲ ತಾತ. ನನ್ಗೇನೋ 34ಕ್ಕಿಂತ ಒಂದು ದಿನ ಕಡಿಮೆ ಅನ್ಸ್ತಿಲ್ಲ ಅಲ್ವೇನಾ? ಅದ್ರಲ್ಲೂ ಈ ತರ ಚಿನ್ನ ನೋಡ್ಬಿಟ್ರಂತೂ ಅಯ್ಯೋ ಹಳೆ ಕಾಲದ ರಾಜನ್ ತರಾನೇ ಕಾಣಿಸ್ತಿರ. ಸೂಪರ್ ಅಲ್ವೇನಾ? ಒಡವೆ ನಮ್ಮನೇಲಿ ಇರೋ ಒಡವೆ ನೋಡ್ಬಿಟ್ರೆ ನೀವ್ ಇನ್ನೂ ಶಾಕ್ ಆಗ್ಬಿಡ್ತೀರಾ. ಹೌದಾ ತಾತ?
ನಿಮ್ಗೆ ಏನೇ ಬೇಕಿದ್ರು ನನ್ನನ್ನು ಕರೀರಿ, ಸಂತೋಷ ಅಂತ ಕೂಗಿ ಸಾಕು, ಎಲ್ಲಿದ್ರು ಓಡೋಗ್ಬಿಡ್ತೀನಿ. ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದಿರಾ, ನಿಮ್ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವಾ? ಹೌದು 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 ತಾತ. ತಾತ, ನಿಮ್ಗೇನೇ ಬೇಕಾದ್ರೂ ನನ್ನನ್ನೇ ಕೇಳಿ, ಅಂದ್ರೆ ನಮ್ಮನ್ನ ಕೇಳಿ. ಅಣ್ಣ ಇಲ್ದಿದ್ರೆ ನಾನು ಬರ್ತೀನಿ, ಅವ್ನು ತುಂಬಾ ಬಿಸಿ ಇರ್ತಾನೆ, ನನ್ನೇ ಕರೀರಿ, ಪರವಾಗಿಲ್ಲ. ಅವ್ರದ್ದು ಕಾಲಿಗೆ ಬೇಡ, ಆಶೀರ್ವಾದ ಆಶೀರ್ವಾದ ಮಾಡಿ. ಅಯ್ಯೋ, ಎಲ್ಲ ನಮ್ಮ ಎಕ್ಸ್ಕ್ಯೂಸ್ ಮೀ, ಒಂದು ಫೋಟೋ ತೆಗಿತಾರೆ ಪ್ಲೀಸ್. ಇಸ್ಕೊಡೋದು. ಹಲೋ, ಅವರಿಬ್ರು ಸಿಕ್ಕಿದ್ರಾ? ಎನಿ ಅಪ್ಡೇಟ್ಸ್? ಹಾಂ ಸರ್, ಸಿಕ್ಕಿದ್ರು. ಆ ಹುಡುಗನ ಇಲ್ಲೇ ಹೊಡೆದು ಮಲಗಿಸಿದ್ದೀವಿ. ವೆರಿ ಗುಡ್. ಅವ್ರ ಜೊತೆ ಇದ್ರಲ್ಲ ಹೆಣ್ಮಗಳು, ಅವರೆಲ್ಲಿದ್ದಾರೆ? ಅವರು ಇಲ್ಲೇ ಇದ್ದಾರೆ ಸರ್. ಇವಾಗ ಈ ಹುಡುಗನ ಏನು ಮಾಡೋದು ಹೇಳಿ? ನೋಡಿ, ನನ್ನ ಮಾತುಗಳನ್ನ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಆ ಹುಡುಗ ಭೂಮಿ ಮೇಲೆ ಇದ್ದಷ್ಟು ನನಗೆ ಕಷ್ಟ ಜಾಸ್ತಿನೇ. ಅವನು ಮತ್ತೆ ಇಲ್ಲಿದ್ದಾನೆ ಅನ್ನೋ ಕುರುಹು ಸಿಗದೇ ಇರೋ ಹಾಗೆ ಅವನ ಜೀವನಕ್ಕೆ ಒಂದು ಅಂತ್ಯ ಹಾಡ್ಬಿಡಿ. ಆದರೆ ಅವನ ಜೊತೆ ಇದ್ರಲ್ಲ ಹುಡುಗಿ, ಅವ್ರಿಗೆ ಯಾವ ತೊಂದರೆನೂ ಆಗಬಾರ್ದು. ಆದರೆ ಅವರು ದೇವಸ್ಥಾನ ತಲುಪಬಾರ್ದು. ಸೇಫಾಗಿ ನಾನು ಹೇಳಿದ ಇಂಡಸ್ಟ್ರಿಯಲ್ ಏರಿಯಾಗೆ ಅವರೊಬ್ಬರನ್ನ ಕರ್ಕೊಂಡು ಬನ್ನಿ. ಅರ್ಥ ಆಯ್ತಾ? ಓಕೆ ಸರ್, ನೀವೇನು ಟೆನ್ಷನ್ ತಗೊಂಬೇಡಿ. ಓಕೆ, ಓವರ್ ಅಂಡ್ ಔಟ್. ಸರಿ ಸರ್.